ನಮಸ್ಕಾರ ಎಲ್ಲರಿಗೂ. ಇವತ್ತು ನೋಡ್ರಿ ನಾವು ಅಲ್ಲಿ ಬನಶಂಕರಿಯಿಂದ ಕಾಲ್ಕಾಲೇಶ್ವರ ಹೊಂಟಿದ್ವಿ ನೋಡ್ರಿ. ಅಲ್ಲಿ ಕಾಲ್ಕಾಲೇಶ್ವರ ದರ್ಶನ ತಗೋಬೇಕು ಅಂತ ಅಲ್ಲಿನೂ ನಮ್ಮಲ್ಲಿ ನಮ್ಮ ಮಾಮನೂ ಪೂಜೆ ಮಾಡಬೇಕು ನಮ್ಮ ಸೋದರ ಮಾವ. ಅದಕ್ಕೆ ಅವ್ರು ಫೋನ್ ಹಚ್ಚಿದ್ವಿ, ಅಲ್ಲಿ ಬರ್ರಿ ಇಲ್ಲಿಂದ ಅಂತಂದು ಹೇಳಿದ್ರು. ಅಲ್ಲಿ ಒಳಗೆ ಗುಡ್ಡದೊಳಗೆ ನಾವು ಕಾಲ್ಕಾಲೇಶ್ವರಕ್ಕೆ ಹೊಂಟೇವಿ ನೋಡ್ರಿ. ಇಲ್ಲಿ ಇದೆಲ್ಲ ಇದು ಕಾಲ್ಕಾಲೇಶ್ವರ ನೋಡ್ರಿ. ಮೇಲೆ ಗುಡ್ಡದ ಇಲ್ಲಿ ಕೆಳಗೆ ನಾವೆಲ್ಲ ಗಾಡಿ ಪಾರ್ಕ್ ಮಾಡಿಕೊಂಡು ಮೇಲೆ ಹತ್ತಬೇಕು ಅಂತಂದು ಹೊಂಟಿದ್ವಿ. ಅಂದ್ರೆ ಇಲ್ಲಿ ಗಾಡಿ ನೋಡ್ರಿ, ಅಲ್ಲೇ ಮುಂದಕ್ಕೆ ಸ್ವಲ್ಪ ಗಾಡಿ ಹೋಗ್ತಿತ್ತು. ನಾವು ಅಲ್ಲೇ ನಿಂತ್ಕೊಂಡು ಇದನ್ನು ಮಾಡ್ಕೊಂಡು ಸ್ವಲ್ಪ ನಡ್ಕೊಂಡು ಹೋಗಬೇಕು ಅಂತಂದು ಹೇಳಿದ ಮಾಡಿತಿದ್ವಿ. ಇದು ಗುಡ್ಡ ನೋಡ್ರಿ. ಗುಡ್ಡದ ಮೇಲೆ ಈಶ್ವರ ಇದ್ದಾನೆ ನೋಡ್ರಿ. ಅಲ್ಲೇ ಇವಂದು ಕಾಲ್ಕಾಲೇಶ್ವರದ ಮಹತ್ವ ಭಾಳ ಅದ, ಮಹಿಮಾ ಭಾಳ ಅದ ರೀ. ಬೇಡ್ಕೊಂಡಿದ್ದೆಲ್ಲ ಆಗ್ತಾವೆ, ನಾನು ಅನ್ಕೊಂಡಿದ್ದೆಲ್ಲ ಆಗ್ಯಾವ ನೋಡ್ರಿ. ನನಗಂತರೂ ಈ ದೇವ್ರು ಮಾತ್ರ ಸುಣ್ಣ ಮಾತ್ರ ತನ್ನಷ್ಟಕ್ಕೆ ತಾನೇ ರಾತ್ರಿ ಬೆಳಕು ಹರಿಯೋದ್ರಾಗ ಸುಣ್ಣ ಹಚ್ಕೊಂಡಿರ್ತಾನೆ ನೋಡ್ರಿ. ಇದನ್ನು ಮಾತ್ರ ಹುಣ್ಣಿಮೆ ಮುಂದೆ ಇದನ್ನು ನೋಡ್ಲಿಕ್ಕೆ ಹೋದೋರ್ಸ ಇಬ್ಬರು ಅಲ್ಲೇ ಸತ್ತು ಹೋಗ್ಯಾರ ನೋಡ್ರಿ. ಅಲ್ಲೇ ಮುಚ್ಚಿಟ್ಕೊಂಡು ಕೂತ್ಕೊಂಡು ನೋಡ್ಲಿಕ್ಕೆ ಹೋದವ್ರು ಸತ್ತು ಹೋಗಿದ್ರು. ಅಲ್ಲೇ ಸುಣ್ಣನ ಬೆಳಗ್ಗೆ ಹುಣ್ಣಿಮೆಗೆ ಜಾತ್ರೆ ಆಗ್ತದೆ ರೀ, ದೊಡ್ಡ ಜಾತ್ರೆ ಆಗ್ತದೆ. ಅಲ್ಲೇ ಸುಣ್ಣ ರಾತ್ರಿ ಗಡಿಗೆ ಅವನ್ನೆಲ್ಲನೂ ಅಲ್ಲೆಲ್ಲ ನಿಮ್ಗೆ ತೋರಿಸ್ತೇನೆ ನೋಡ್ರಿ. ಅಲ್ಲೆಲ್ಲ ವಿಡಿಯೋದ ಒಂದು ಇದ್ರೊಳಗೆ ಸುಣ್ಣ, ಕಸಬರಿಗಿ, ಏಣಿ, ಆಮೇಲೆ ನೀರು ಎಲ್ಲ ಇಟ್ಟು ಬಂದಿರ್ತಾರೆ ರೀ. ಬೆಳಕು ಹರಿಯೋದ್ರಾಗನ ಮೇಲೆ ಎಲ್ಲ ಸುಣ್ಣ ಹಚ್ಕೊಂಡು ಇದು ಮಾಡಿರ್ತಾನೆ ರೀ ದೇವರಲ್ಲೇ ಕಾಲ್ಕಾಲೆ ಈಶ್ವರ. ಅಲ್ಲೇ ಇದು ಹನುಮಪ್ಪನ ಗುಡಿ ನೋಡ್ರಿ. ಇಲ್ಲಿ ಸುತ್ತ ಹರ್ಕೊಂಡು ನಾವು ಮೇಲೆ ಹತ್ಬೇಕು ನೋಡ್ರಿ. ಇವನ್ನ ಮೆಟ್ಲ ಭಾಳ ಇರ್ತಾವ್ರಿ. 144 ಮೆಟ್ಲವ ನೋಡ್ರಿ. ಇಲ್ಲಿ ಇವನು ಮೆಟ್ಲ ಹತ್ತಿ ಹೋಗ್ಬೇಕ್ರಿ. ಅಲ್ಲೇ ಹತ್ತಿ ಹೋಗಿ ದರ್ಶನ ತೊಗೋಬೇಕು. ಇದೆಲ್ಲ ಅಲ್ಲಿದ್ದು ಇದು ನೋಡ್ರಿ. ಭಾರಿ ಚಂದ ಇತ್ತು ನಿಸರ್ಗ ಮತ್ತು ಪರಿಸರದ್ದು ಭಾರಿ ಇಷ್ಟ ಆಯ್ತು ನೋಡ್ರಿ ನನಗಂತೂ. ನಿಮಗೂ ಈಗ ಇಲ್ಲೆಲ್ಲ ಬಿಸಿಲು ಆಗಬಾರ್ದು ಅಂತಂದು ಹೇಳಿ ಈ ಥರ ಎಲ್ಲನೂ ಇದನ್ನು ಮಾಡ್ಯಾರ. ಮೊದ್ಲಿಗೆ ನಾವೆಲ್ಲನೂ ಚಿಕ್ಕವರಿದ್ದಾಗ ನಾವೆಲ್ಲ ಹೋಗ್ತಿದ್ವಲ್ಲ, ಅವಾಗೆಲ್ಲ ಈ ಥರ ಹಿಂಗೆ ಹತ್ತಲಿಕ್ಕೆ ಮಾಡಲಿಕ್ಕೆಲ್ಲನೂ ಈ ಥರ ಇರಲಿಲ್ಲ. ಆಮೇಲೆ ಕಾಲೆಲ್ಲ ಸುಡ್ತಿದ್ವು ಬಿಸಿಲೊಳಗೆ. ನಾವೆಲ್ಲ ಗಜೇಂದ್ರಗಢದಿಂದ ನಾವು ನಡ್ಕೊಂಡು ಇದಕ್ಕೆ ಹಂಗೆ ಬರ್ತಿದ್ರು ಈಶ್ವರನ ಕಾಲ್ಕಾಲೇಶ್ವರಕ್ಕೆ. ಅಲ್ಲೇ ಇದು ನೋಡ್ರಿ, ಮೆಟ್ಲ ಹತ್ತಿ ಹೋಗ್ಬೇಕು. ಅಲ್ಲೆಲ್ಲ ಮೇಲ್ಗಡೆ ಮೆಟ್ಲ ಎತ್ತರಿದ್ದು ಅಂತಂದು ಹೇಳಿದರು. ಇಲ್ಲಿ ಫಸ್ಟಿಗೆ ಇಲ್ಲೊಂದು ದೇವರು, ಅಲ್ಲೆಲ್ಲ ನೋಡ್ಕೊಂಡು ದರ್ಶನ ತೊಗೋತ ಒಳಗೆ ಎಂಟ್ರಿ ಆಗ್ಲಿಕತ್ತೀವಿ ನೋಡ್ರಿ. ಒಳಗೆ ಹೋಗ್ತೀವಿ ನೋಡ್ರಿ. ಇದು ಅಲ್ಲಿ ಕಾಲ್ಕಾಲೇಶ್ವರ ಇವ್ರ ನೋಡ್ರಿ. ನಮ್ಮ ಮೊಮ್ಮಗಳನ್ನೇ ತೊಗೊಂಡು ಕೂತ್ಕೊಂಡ ನೋಡ್ರಿ ನಮ್ಮ ಮಾಮ. ಅಲ್ಲಿ ಇವತ್ತು ಸ್ವಲ್ಪ ಇದು ಅದ ಅಂತಂದು ಹೇಳಿ ಅಲ್ಲಿ ಗಜೇಂದ್ರಗಢದಿಂದ ಬರೋದು ಲೇಟ್ ಆತ್ರಿ ಅವತ್ತು. ಅದ್ರ ಸಲುವಾಗಿ ಅಲ್ಲಿ ನಮ್ಮ ಜೊತೆಗಿನ ಬಂದು ಇದು ಮಾಡ್ಲಿಕ್ಕೆ ಕಾಯ್ಲಿಕತ್ತಿದ್ರು. ಅಲ್ಲೆಲ್ಲ ಈಶ್ವರಿಗೆ ನಾವು ಮತ್ತು ಅರ್ಶಿನ ಕುಂಕುಮ ಇರ್ತಿ ನನ್ನ ಮೊಮ್ಮಗಳು ಮತ್ತು ನನ್ನ ಅಳಿಯ ಮಗಳು ಎಲ್ಲರಿಗೂ ಅರ್ಚನೆದ್ದು ಸಂಕಲ್ಪ ಮಾಡಿಸಿ ಅಭಿಷೇಕದ್ದು ಅದನ್ನೆಲ್ಲನೂ ಮಾಡಿಸಿದ್ರು ನೋಡ್ರಿ ನಮ್ಮ ಮಾಮ. ಅಲ್ಲಿ ಮಾಡಿ ಚಂದ ಪೂಜೆ ಗೀಜೆ ನಮ್ಗೆ ಇನ್ನೂ ಸ್ವಲ್ಪ ಹೊತ್ತಿರ್ರಿ ಮಧ್ಯಾಹ್ನ ತನಕ ಅಂದ್ರೆ ಅಲ್ಲಿ ಇವ್ರು ಬರ್ತಿದ್ರು. ಅಲ್ಲೇ ಅವರು ನಮಗೆ ಇದನ್ನ ಆಗಬೇಕು, ನಮ್ಮ ಮಾಮನ ಆಗ್ಬೇಕು ರೀ. ಅವ್ರು ಬರ್ತಾರೆ ಅಂದರು. ನಮಗೆ ಲೇಟ್ ಆಗ್ತದೆ ಬೇಡ ಅಂತಂದ್ವಿ. ಇದು ಈಶ್ವರ ನೋಡ್ರಿ. ಈ ಕಡೆ ನಂದಿ ಇದ್ದಾನ್ರಿ, ಅಂದ್ರೆ ಬಸವಣ್ಣ. ಅವಂದು ವರ್ಷಕ್ಕೆ ಗೋಧಿ ಕಾಳಿನಷ್ಟು ಕಿವಿ ಅಂದ್ರೆ ಬೆಳ್ಕೊತ ಹೋಗ್ತಾನೆ ರೀ. ಅದು ಬೆಳೆದಂಗೆಲ್ಲನೂ ಮುಂದೆ ಅದು ಹೆಂಗೆ ಬೆಳೆದು ನಿಂದಿರ್ತಾ ಹಂಗೆ ಕಲಿಗಾಲ ಅಂತ್ಯ ಆಗ್ತದೆ ಅಂತಂದು ಹೇಳ್ತಾರೆ. ನಾವು ನೋಡ್ದಾಗಿನ್ಕಿಂತನೂ ಇದು ಆಗ್ಯದ್ರಿ. ಇದು ತೊಟ್ಲ ನೋಡ್ರಿ. ಇಲ್ಲಿ ಮಕ್ಕಳಾಗ್ಲಾರ್ದವ್ರಿಗೆ ಮಾತ್ರ ಇಲ್ಲಿ ಗ್ಯಾರಂಟಿ ಅನ್ಕೊಂಡು ಹೋಗಿ ನಾವು ಇದನ್ನು ಮಾಡಿದ್ರೆ ಇಲ್ಲಿ ಆಗ್ತಾವೆ ನೋಡ್ರಿ. ನಮಗೆ ಮಾತ್ರ ಇಲ್ಲಿ ಇದು ಮಾತ್ರ ಆಗಿದ್ದು ನೋಡ್ರಿ ನಮಗೆ ಮಾತ್ರ ಇಲ್ಲಿ. ಯಾಕಂದ್ರೆ ನಮ್ಮ ಊರೊಳಗೆ ಒಂದಿಬ್ಬರಿಗೆ ಹೇಳಿತ್ತು, ಇಲ್ಲಿ ಹೋಗಿದ್ರು. ಇದು ನೋಡ್ರಿ, ಇಲ್ಲೇ ಸುಣ್ಣ ಹಾಕಿಟ್ಟಿರ್ತಾರೆ ರೀ. ಇಲ್ಲಿ ಸುಣ್ಣ ಹಾಕಿಟ್ಟು ರಾತ್ರಿ ಎಲ್ಲ ನಂದ್ರೆ ಸಂಜಿಕಿನ ಹೋಗಿರ್ತಾರೆ ರೀ. ಅಲ್ಲೇ ಕುಂಬಾರು ಗಡಿಗೆ ಕೊಡ್ತಾರೆ. ಎಲ್ಲರೂ ಒಂದೊಂದು ಹಿಂಗೆ ಅಂದ್ರೆ ಅವ್ರದ್ದೇನೋ ಪದ್ಧತಿ ಇರ್ತದಂತ ಆ ಥರ ಕೊಟ್ಟು ಹೋಗಿರ್ತಾರೆ. ಅಲ್ಲಿ ಮೇಲೆ ಸುಣ್ಣ ಹಚ್ಕೊಂಡು ಅಲ್ಲೆಲ್ಲಾನು ಇದು ತೋರಿಸ್ತದ್ರಿ ದೇವರಲ್ಲಿ. ಅಂತರ್ಗಂಗೆ ಅಲ್ಲೆಲ್ಲಾನು ನೀರು ಬೀಳ್ತಾವೆ. ಎಲ್ಲಿಂದ ಬರ್ತದೋ ಅನ್ನೋದನ್ನ ಗೊತ್ತಿಲ್ಲ ರೀ ಅಲ್ಲಿ ಅಂತರ್ಗಂಗೆ ಒಳಗೆ. ಇಲ್ಲಿ ಅವಾಗ ಮ್ಯಾಲೆ ಹತ್ಲಿಕ್ಕೆ ನಾವು ಚಿಕ್ಕವರಿದ್ದಾಗ ಅಲ್ಲಿ ಅಂತರ್ಗಂಗೆ ಹತ್ರ ನಿಂತ್ಕೊಂಡು ನೋಡ್ಲಿಕ್ಕೆ ಅಂತ ಮ್ಯಾಲೆ ಹತ್ಲಿಕ್ಕಿತ್ತು ನೋಡ್ರಿ. ನೋಡ್ರಿ ಗಡಿಗೆ ಅಲ್ಲಿ ಕೊಡೋದು. ಅಲ್ಲಿ ಅಂತರ್ಗಂಗೆ ಒಳಗೆ ನೋಡ್ಲಿಕ್ಕಿತ್ತು ರೀ. ಆದ್ರೆ ಈಗ ಇಲ್ಲಿ ನೋಡ್ರಿ ಇದನ್ನೆಲ್ಲ ಈಗ ಇದನ್ನು ಮಾಡ್ಯಾರ. ಇದ ನೋಡ್ರಿ ಮ್ಯಾಲಿಂದ ನೀರು ಬೀಳೋದು ಅಂತರ್ಗಂಗೆ ನೀರು. ಅವಾಗ ಅದೆಲ್ಲದ ಕಟ್ಟಿ ಇತ್ತು ರೀ. ಅದು ಎತ್ತರ ಕಟ್ಟಿ ಇತ್ತು, ಬರ್ಲಿಕ್ಕೆ ಹೋಗ್ಲಾರ್ದಂಗೆ ಅವೆಲ್ಲ ಈಗ ಮತ್ತೆ ಬಿದ್ದು ಹೋಗ್ಯಾವು. ಈಗ ಅಲ್ಲಿ ಏನೂ ಇದು ಆಗಬಾರ್ದು ಅಂತ ಮಾಡ್ಯಾರ. ಅದು ತುಂಬಿತು ಅಂದ್ರೆ ನೀರು ಮಳೆ ಆದಾಗ ತುಂಬಿ ಕೆಳಗೆ ಬಸವಣ್ಣಂದು ಇದು ಇತ್ತು ರೀ. ಅಲ್ಲಿ ಬಸವಣ್ಣನ ಬಾಯಾಗಿಂದ ನೀರು ಬರ್ತಾವು ಅಂತಿತ್ತು ನೋಡ್ರಿ. ಇವನು ನೋಡ್ರಿ ನೀರು ಅಂತರ್ಗಂಗೆ ನೀರು ಮ್ಯಾಲಿಂದ ಗುಡ್ಡದೊಳಗೆ ನೀರು ಎಲ್ಲಿಂದ ಬರ್ತ ಅನ್ನೋದು ಅಂತೂ ಗೊತ್ತಿಲ್ಲ ರೀ. ಇಲ್ಲೇ ಎಲ್ಲರೂ ಇದನ್ನು ಮಾಡ್ತಾರೆ ರೀ. ನೋಡ್ಲಿಕ್ಕೆ ಹೋಗ್ಯಾರ. ಆಗಿಲ್ಲ, ಅದು ಆಸ್ಪದ ಆಗಿಲ್ಲ. ಅಲ್ಲೆಲ್ಲ ನಾವು ದೇವ್ರ ದರ್ಶನ ತೊಗೊಂಡು ಅಂದ್ಕೊಂಡು ಬೇಡ್ಕೊಂಡು ನಾವು ಹಂಗೆ ಮತ್ತೆ ಕೆಳಗೆ ಇಳಿಬೇಕಲ್ರಿ. ಕೆಳಗೆ ಇಳಿಯೋದು ಹಂಗೆ ಬಂದೀವಿ ನೋಡ್ರಿ. ಇಲ್ಲೇ ಅಂದ್ಕೊಂಡು ಯಾರಾದರೂ ಮನೆ ಕಟ್ಟಿದ್ರೆ ಕಲ್ಲಿನಿಂದ ಮನೆ ಆಗ್ತಾವು ಅಂತಂದು ಹೇಳ್ತಿರ್ತಾರೆ ನೋಡ್ರಿ. ನಮಗೆ ಹಂಗೆ ನಾನು ಮತ್ತೆ ಮಾಡಿ ಬಂದೆ. ನಾನು ಅಂದ್ಕೊಂಡಿದ್ದೆ, ನನಗಾಗ್ಯದ ನೋಡ್ರಿ. ಅದನ್ನು ನಾ ಮಾಡ್ಕೊಂಡಿದ್ದೆ ಮನಸ್ಸಿನೊಳಗೆ ಅಂದ್ಕೊಂಡು ನಾ ಮಾಡಿ ಬಂದಿದ್ದೆ ಹಿಂದಕ್ಕೆ. ನನಗೆ ಆ ರೀತಿ ಆಗ್ಯದ್ರಿ ನಾನು ಅಂದ್ಕೊಂಡದ್ದು. ಇವತ್ತು ದೀಪದ ಕಂಬ ನೋಡ್ರಿ. ಜಾತ್ರೆ ಒಳಗೆ ಇಲ್ಲಿ ಮ್ಯಾಲೆಲ್ಲ ಪೂರ್ತಿ ದೀಪ ಹಚ್ಚಿರ್ತಾರೆ ನೋಡ್ರಿ. ದೀಪಮಾಲಿ ಕಂಬ ಅಂತಾರ್ರಿ. ಇದನ್ನೆಲ್ಲ ನೋಡಿದ್ವಿ ನೋಡ್ರಿ. ಇದ್ರ ಮಹಿಮಾ ಮಾತ್ರ ಭಾಳ ಅದ. ಯಾರಿದ್ದೋರು ನಿಮಗೆ ಇಲ್ಲ ಬೇಕಂದ್ರೆ ಅಲ್ಲಿ ಇದ್ದವರೆಲ್ಲ ಆತು ಒಟ್ಟು ಹೋದ್ರೆ ಆ ಕಡೆ ಹೋದ್ರೆ ಮಾತ್ರ ನೀವು ಕಾಲ್ಕಾಲೇಶ್ವರ ದರ್ಶನ ಮಾಡ್ಕೊಂಬರ್ರಿ. ನೀವು ಬೇಡ್ಕೊಂಡು ಬರ್ರಿ. ನೀವು ಬೇಡ್ಕೊಂಡದ್ದು ಮಾತ್ರ ಆಗ್ಯದ ನೋಡ್ರಿ ನಿಮ್ಗೆ. ನನಗೆ ಮಾತ್ರ ಆಗಿದ್ದಕ್ಕೆ ನಾನು ಹೋಗಿ ನನ್ನ ಮಗಳು ಅಳಿಯ ಮತ್ತು ಮೊಮ್ಮಗಳನ್ನ ಕರ್ಕೊಂಡು ಹೋಗಿದ್ದೆ ನೋಡ್ರಿ. ಅಲ್ಲೆಲ್ಲ
ಇಲ್ಲ ನೋಡಿ ಇದು ನೋಡ್ರಿ ಈಗದ ಇದನ್ನು ಲಾಸ್ಟಿಗೆಲ್ಲ ನೋಡ್ಕೊಂಡು ಕೆಳಗೆ ಇಳಿಲಿಕತ್ತೀವಿ. ಇಷ್ಟು ಹೇಳಿ ನಾನು ಲಾಗ್ ಮುಗಿಸ್ತೀನಿ. ಥ್ಯಾಂಕ್ ಯು.